Kariya Express, an international courier service. ಪ್ರಭು ಶ್ರೀನಿವಾಸ್ ನಿರ್ದೇಶನದಲ್ಲಿ ಆನೇಕಲ್ ಬಾಲರಾಜ್ ನಿರ್ಮಾಣದ ಅಡಿಯಲ್ಲಿ ಮೂಡಿ ಬಂದಿರುವಂತಹ ಚಿತ್ರ ಕರಿಯ 2. ಇದು ಪಕ್ಕಾ ಕಮರ್ಷಿಯಲ್ ಚಿತ್ರ. ಮನರಂಜನೆಗಾಗಿ ಚಿತ್ರ ನೋಡುವವರಿಗೆ ಕರಿಯ 2 ಒಂದು ಅತ್ಯುತ್ತಮ ಆಯ್ಕೆ ಅಂತ ಹೇಳ್ಬೋದು. ಲವ್ ಇದೆ, ಆಕ್ಷನ್ ಇದೆ, ಸೆಂಟಿಮೆಂಟ್ ಇದೆ, ಕಾಮಿಡಿ ಕೂಡ ಇದೆ, ರೌಡಿಸಂ ಕೂಡ ಇದೆ. ಹೀಗೆ ಪ್ರತಿಯೊಂದು ಅಂಶಗಳನ್ನ ಟಚ್ ಮಾಡುತ್ತಿರುವ ಚಿತ್ರ ಕರಿಯ 2. ಇದು ಪಕ್ಕಾ ಕಮರ್ಷಿಯಲ್ ಚಿತ್ರ. ಈ ಚಿತ್ರಕ್ಕೆ ಸಂತೋಷ್, ಮಯೂರಿ, ಸಾಧು ಕೋಕಿಲ ಮತ್ತಿತರರು ಬಣ್ಣ ಹಚ್ಚಿದ್ದಾರೆ. ಹಾಗೆಯೇ ಶ್ರೀನಿವಾಸ್ ಅವರ ಛಾಯಾಗ್ರಹಣ ಈ ಚಿತ್ರಕ್ಕೆ ಇದೆ. ಅಕ್ಟೋಬರ್ 13ರಂದು ಬಿಡುಗಡೆಯಾದ ಈ ಚಿತ್ರಕ್ಕೆ ಕರಣ್ ಅವರು ಸಂಗೀತ ಸಂಯೋಜನೆ ನೀಡಿದ್ದಾರೆ. ಇನ್ನು ಕರಿಯ ಕಹಾನಿ ಈ ರೀತಿ ಇದೆ. ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನ ಕಳೆದುಕೊಂಡಿದ್ದ ನಾಯಕ ಕರಿಯ ಅಂದ್ರೆ ಸಂತೋಷ್ ಅವರು ದೊಡ್ಡವನಾಗಿ ರೌಡಿಸಂ ಗ್ಯಾಂಗ್ ಸೇರ್ಕೊಳ್ತಾನೆ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡುವ ಕರಿಯನಿಗೆ ತಾಯಿ ಅಂದ್ರೆ ಪ್ರಾಣ. ತಾನಾಯ್ತು, ತನ್ನ ಹೊಡೆದಾಟವಾಯ್ತು ಎಂದು ಇರುವ ಕರಿಯನ ಜೀವನಕ್ಕೆ ನಾಯಕಿ ಜಾನು ಅಂದ್ರೆ ಮಯೂರಿ ಎಂಟ್ರಿ ಆಗ್ತಾಳೆ. ರೌಡಿ ಕರಿಯನನ್ನ ಪ್ರೀತಿಸಿ ನಂತರ ಅವನನ್ನೇ ಕೊಲೆ ಮಾಡಲು ಜಾನು ಹೊರಡುತ್ತಾಳೆ. ತಾನು ಪ್ರೀತಿಸಿದ ಕರಿಯನನ್ನೇ ಜಾನು ಯಾಕೆ ಕೊಲ್ಲುವುದಕ್ಕೆ ಹೊರಡುತ್ತಾಳೆ ಎನ್ನುವುದು ಚಿತ್ರವನ್ನ ನೋಡಿದ್ರೆ ಗೊತ್ತಾಗುತ್ತೆ. ರೌಡಿಸಂ ಅದೇ ಲವ್ ಸ್ಟೋರಿ ಎರಡನ್ನು ಮಿಶ್ರಣ ಮಾಡಿರುವ ಅನೇಕ ಚಿತ್ರಗಳು ಈಗಾಗಲೇ ನಾವು ಸಾಕಷ್ಟು ನೋಡಿದ್ದೇವೆ. ಆದ್ರೆ ಈ ಚಿತ್ರದ ಕಥೆಯನ್ನ ಹೇಳಿರುವ ರೀತಿ ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪದೇ ಪದೇ ಬರುವ ಫ್ಲಾಶ್ ಬ್ಯಾಕ್ ಗಳ ಮೂಲಕ ಚಿತ್ರಕಥೆ ಸಾಕ್ತಾನೆ ಇರುತ್ತೆ. ಇನ್ನು ಇದು ನೋಡುಗರನ್ನ ಬೋರ್ ಆಗದಂತೆ ಕೂಡಿಸುತ್ತದೆ. ಕರಿಯನ ಪಾತ್ರದಲ್ಲಿ ನಟಿಸಿರುವ ನಟ ಸಂತೋಷ್ ಅವರ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮಯೂರಿ ಪಾತ್ರಕ್ಕೂ ಕಥೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಕರಿಯನ ರಾಣಿಯಾಗಿ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ ಮಯೂರಿ. ಇನ್ನು ಚಿತ್ರದ ಹೈಲೈಟ್ ಅಂದ್ರೆ ಆಕ್ಷನ್. ಚಿತ್ರ ಪ್ರಾರಂಭದಿಂದ ಹಿಡಿದು ಬೇಕಾದಷ್ಟು ಸಾಹಸ ದೃಶ್ಯಗಳು ಇದ್ದು ಮಾಸ್ ಪ್ರೇಕ್ಷಕರ ಮನ ತಣಿಸುತ್ತದೆ ಈ ಚಿತ್ರ. ಅಷ್ಟೇ ಅಲ್ಲ, ಸಾಧು ಕೋಕಿಲ ಅವರ ಕಾಮಿಡಿ ಅಂತೂ ಮುಖದಲ್ಲಿ ನಗು ಮೂಡಿಸುತ್ತದೆ. ಜೊತೆಗೆ ತಾಯಿಯ ಕೆಲವು ಸೆಂಟಿಮೆಂಟ್ ದೃಶ್ಯಗಳು ಚಿತ್ರವನ್ನ ಪ್ರೇಕ್ಷಕರಿಗೆ ಹತ್ತಿರವಾಗುವಂತೆ ಮಾಡುತ್ತವೆ. ಪ್ರಭು ಶ್ರೀನಿವಾಸ್ ನಿರ್ದೇಶನದ ಕರಿಯ ಚಿತ್ರದ ಟೈಟಲ್ಗೆ ನ್ಯಾಯ ಒದಗಿಸಿದ್ದಾರೆ. ಸಾಮಾನ್ಯ ಪ್ರೇಕ್ಷಕರನ್ನ ಮನಸ್ಸಿನಲ್ಲಿ ಇಟ್ಕೊಂಡೇ ಕಥೆ ಮಾಡಿದ್ದಾರೆ. ಅದನ್ನ ಅವರಿಗೆ ಇಷ್ಟವಾಗುವ ಶೈಲಿಯಲ್ಲಿ ಹೇಳಿದ್ದಾರೆ. ಇನ್ನು ಚುತ ಅಲ್ಲದ, ಅಹಿತ, ಕಳಪೆಯೂ ಅಲ್ಲದ ಒಂದು ಅತ್ಯುತ್ತಮ ಚಿತ್ರ ಕರಿಯ 2. ತಪ್ಪದೆ ವೀಕ್ಷಿಸಿ, ಆನಂದಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.